ಕರ್ನಾಟಕದ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ದೊಡ್ಡ ಅಧಿಸೂಚನೆ ಬಂದೈತೆ ನೋಡ್ರಿ. ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾವುದಪ್ಪ ಅಂದ್ರೆ ತುಮಕೂರು ಜಿಲ್ಲಾ ಗೃಹ ರಕ್ಷಕ ದಳದೊಳಗೆ ನೇಮಕಾತಿ ಮಾಡ್ಕೊಳತನ. ಇದು ಪತ್ರಿಕಾ ಪ್ರಕಟಣೆ ಐತಿ, ಇಲ್ಲಿ ನೀವು ನೋಡ್ಬೋದು. ಈ ಗೃಹ ರಕ್ಷಕ ಒಳಗೆ ಇದು ತುಮಕೂರು ಜಿಲ್ಲಾದಾಗ ಎಷ್ಟೆಷ್ಟು ಖಾಲಿ ಇದಾವಲ್ಲ ಅಲ್ಲೆಲ್ಲ ನೇಮಕಾತಿ ಮಾಡ್ಕೊಳಕ್ಕೆ ಒಂದು ಅಧಿಸೂಚನೆಯನ್ನು ಹೊಡಿಸ್ಯಾನ. ಮೊದಲೇದಾಗಿ ಇಲ್ಲಿ ನೋಡ್ಬೋದು, ಪ್ರೆಸೆಂಟ್ ತುಮಕೂರೊಳಗೆ 20 ಪುರುಷರು, ಮಹಿಳಾ ಅಭ್ಯರ್ಥಿ 7 ಮತ್ತು ಕ್ಯಾಸ್ ಅಂದ್ರ ಒಳಗೆ 8 ಪುರುಷ 2 ಮಹಿಳೆ. ಉಡಿಗೆರೆ ಒಳಗೆ 11 ಪುರುಷ, ಮಹಿಳೆಗೆ 3. ಕುಣಿಗಲ್ 12 ಪುರುಷ 5 ಮಹಿಳೆ. ತುರುವೇಕೆರೆ 5 ಪುರುಷ 8 ಮಹಿಳೆ. ಅಮೃತೂರು ಪುರುಷ 6 ಮಹಿಳೆ 4. ಮಧುಗಿರಿ ಪುರುಷ 5 ಮಹಿಳೆ 2 ಮತ್ತು ಕೊರಟಗೆರೆ ಪುರುಷ 9 ಮತ್ತು ಮಹಿಳೆಗೆ ಇಲ್ಲಿ ಪೋಸ್ಟ್ ಖಾಲಿ ಇಲ್ಲ. ಮತ್ತು ಮಿಡಿಗೇಶೆ ಪುರುಷ 12. ಪಾವಗಡ ಪುರುಷ 14 ಮಹಿಳೆ 4. ಹೊಸಕೋಟೆ ಒಳಗೆ ಪುರುಷರಿಗಷ್ಟೇ 4 ಪೋಸ್ಟ್ ಅದಾವ, ಮಹಿಳೆಯರಿಗಿಲ್ಲ. ಮತ್ತು ಶಿರಾ ಒಳಗೆ 9 ಪುರುಷ ಅದಾವ, ಮಹಿಳೆಯರಿಗೆ 3 ಪೋಸ್ಟ್ ಅದಾವ. ಗುಬ್ಬಿ 8 ಪುರುಷ 4 ಮಹಿಳೆ. ಕಳ್ಳಂಬೆಳೆ 7 ಪೋಸ್ಟ್ ಅದಾವ, ಪುರುಷರಿಗಷ್ಟೇ. ತಾವರೆಕೆರೆ ಒಳಗೂ 15 ಪೋಸ್ಟ್ ಅದಾವ, ಪುರುಷರಿಗಷ್ಟೇ. ತಿಪಟೂರೊಳಗೆ 5 ಪುರುಷ 7 ಹೆಣ್ಣು. ಚಿಕ್ಕನಾಯಕನಹಳ್ಳಿ 10 ಪುರುಷ, ಮಹಿಳೆಯರಿಗೆ ಇಲ್ಲಿ ಪೋಸ್ಟ್ ಖಾಲಿ ಇಲ್ಲ. ಮತ್ತು ನೊನ್ನುವಿನಕೆರೆ ಪುರುಷ 9, ಮಹಿಳೆ 5 ಪೋಸ್ಟ್ ಅದಾವ. ಹೊನ್ನವಳ್ಳಿ ಪುರುಷ 11 ಪೋಸ್ಟ್ ಅದಾವ. ಟೋಟಲ್ 234 ಪೋಸ್ಟ್ಗಳ ಒಂದು ಬೃಹತ್ ನೇಮಕಾತಿ ಹೊರಡಿಸ್ಯಾನ. ಇದ್ರೊಳಗೆ ನಿಮ್ಗೆ ಪೇಮೆಂಟು ಚಲೋ ಸಿಗ್ತೈತಿ. ಮತ್ತು ಇದು ಪೊಲೀಸ್ ಒಳಗೆ ಬರ್ತೈತಿ. ಪೊಲೀಸ್ ಅಂದರೆ ಪೊಲೀಸ್ ಈಗೇನು ಪ್ರೆಸೆಂಟ್ ಅವರು DGP, ACP, PSIಗಳು ಇರ್ತಾರಲ್ಲ, ಅವರ ಕೈಯಾಗಿನವ್ರು ಇವ್ರ. ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ನೀವು ನೋಡ್ಬೋದು ಇಲ್ಲಿ 30/6/2026 ಒಳಗಾಗಿ ಹೋಗಿ ನೀವು ತುಮಕೂರು ಜಿಲ್ಲಾ ಪೊಲೀಸ್ ಸ್ಟೇಷನ್ ಒಳಗೆ ಇದನ್ನು ಅರ್ಜಿಯನ್ನು ತೊಗೊಂಡು ಅಲ್ಲಿ ಭರ್ತಿ ಮಾಡಿ ಕೊಡ್ಬೇಕಾಕತಿ. ಮತ್ತು ಇದನ್ನು ಅರ್ಜಿ ಜೋಡಿ ಏನೇನು ಕೊಡಬೇಕು, ಇಲ್ಲಿ ಮೊದಲೇದಾಗಿ ನೀವು ನೋಡಿರಿ, 10ನೇ ಅಂಕಪಟ್ಟಿಯನ್ನು ಕೊಡಬೇಕು. ಮತ್ತು SSLC ಮಾರ್ಕ್ಸ್ ಕಾರ್ಡ್ ಕೊಡಬೇಕು. SSLC TC ಕೊಡಬೇಕು. ಮತ್ತು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು, ಪಾಸ್ಪೋರ್ಟ್ ಅಳತೆ 2 ಭಾವಚಿತ್ರ, ಮತ್ತು ಪಿನ್ ಕೋಡು, ಸ್ಪಷ್ಟ ವಿಳಾಸ ಬರೆದು ಕೊಡಬೇಕು. ಮತ್ತು ದೈಹಿಕ ಸದೃಢತಾ ಪ್ರಮಾಣ ಪತ್ರ. ಮತ್ತು ವಯೋಮಿತಿ ನೋಡಿರಿ, 19 ವರ್ಷದಿಂದ 50 ವರ್ಷದ ಒಳಗಿರಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕೆ ನಡೆಯುತ್ತೆ. ಮತ್ತು ಕಂಪಲ್ಸರಿ SBIದಾಗ ನಿಮ್ಮದು ಬ್ಯಾಂಕ್ ಅಕೌಂಟ್ ಇರಬೇಕು. ಅಂಥವ್ರ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕೆ ನಡೆಯುತ್ತೆ. ಮತ್ತು ಇನ್ನೇನಾದ್ರು ನಿಮ್ಗೆ ಇದ್ರೊಳಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಇಲ್ಲಿ ತಳಗೆ ಅವರ ದೂರವಾಣಿ ಸಂಖ್ಯೆನೂ ಕೊಟ್ಟಾರ ನೋಡಿರಿ. ಇಲ್ಲಿ ಇದಕ್ಕೆ ನೀವು ಕಾಲ್ ಮಾಡಿ ಕೇಳ್ಬೋದು. ಮತ್ತು ಯಾರ್ಯಾರು ಗೃಹ ರಕ್ಷಕರು ಆಗಕ್ಕೆ ಇಷ್ಟಪಡತ್ತೀರಿ ಮತ್ತು ಯಾರ್ಯಾರು ವೇಟ್ ಮಾಡಕತ್ತಿರಲ್ಲ, ಇದೊಂದು ಬೆಸ್ಟ್ ಆಪರ್ಚುನಿಟಿ ನಿಮಗೆ. ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ಥರದ್ದು ಏನಾದ್ರು ಆಫಿಷಿಯಲ್ ನೋಟಿಫಿಕೇಷನ್ ಬೇಕಾಗಿರ್ತಾರೆ, ತಳಗೆ ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಐತಿ, ಅಲ್ಲಿ ಬಂದು ಜಾಯ್ನ್ ಆಗಿರಿ. ಈ ಥರದ್ದು ಆಫಿಷಿಯಲ್ ನೋಟಿಫಿಕೇಷನ್ ಸಿಗ್ತೈತಿ.